ಹಾಸನದ ಪುರದಮ್ಮ ತಾಯಿ, ಈ ತಾಯಿಗೆ ಕೋಳಿ ಹಂದಿಯೇ ನೈವೇದ್ಯ ಅಂತೆ. ಈ ತಾಯಿಯ ಇತಿಹಾಸ ತಿಳ್ಕೊಬೇಕು ಅಂದ್ರೆ ಕೊನೆ ತನಕ ವಿಡಿಯೋ ನೋಡಿ. ಈ ಇಬ್ರು ಚೌಡಿಯರು ಹಾಗೂ ದೇವತೆಗಳು ಒಬ್ಬ ಗೌಡನ ಕನಸಿನಲ್ಲಿ ಬಂದು ನಾವು ಈ ದತ್ತ ಅರಣ್ಯದಲ್ಲಿ ನೆಲೆಸ್ತೀವಿ ಕಣೆ ಅಂತ ಹೇಳ್ತಾರಂತೆ. ಆ ಗೌಡ್ರು ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ 2 ಕಲ್ಲಿನ ಶಿಲೆಗಳು ಇರ್ತಾವಂತೆ. ಅವತ್ತಿನಿಂದ ಯಾವುದೇ ಪೂಜಾರಿ ಇಲ್ಲದೆ ಭಕ್ತರೇ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರಂತೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಬಲಿನ ಎಲ್ಲಾ ಕಡೆ ಕೊಡ್ತಾರೆ, ಆದ್ರೆ ಇಲ್ಲಿ ಮಾಂಸವನ್ನೇ ಮುಟ್ಟದ ಜಾತಿ ಅಥವಾ ಪಂಗಡಗಳು ಇಲ್ಲಿ ಬಂದು ಕುರಿ, ಕೋಳಿ ಅಥವಾ ಕೋಣ ಹಾಗೆ ವಿಷ್ಣುವಿನ ಅವತಾರವಾದ ವರಾನು ಕೂಡ ಬಲಿ ಕೊಡ್ತಾರಂತೆ. ನಿಜಕ್ಕೂ ಇದು ಅಚ್ಚರಿಯ ವಿಷಯ. ಬರೀ ಒಂದು ಬಲಿ ಕೊಡ್ತೀನಿ ಅಂತ ಅರಕೆ ಮಾಡಿಕೊಂಡ್ರೆ ಸಾಕು, ನೀವು ಏನ್ ಬೇಡ್ಕೊಂಡಿರ್ತೀರಾ ಅದನ್ನ ನೆರವೇರಿಸ್ತಲೇ ಬಿಡಲ್ಲಂತೆ. ಅದ್ರ ಜೊತೆ ನಿಮ್ಗೆ ಯಾರಿಂದ ಆದ್ರೂ ಸಮಸ್ಯೆ ಆಗ್ತಿದ್ರೆ ಒಂದು ಫೋಟೋ ತಂದು ಇಲ್ಲಿರೋ ಈತ್ಲು ಮೊರಕೆ ಹೊಡೆದ್ರೆ ನೀವು ಅವರ ಬಗ್ಗೆ ಏನ್ ಕೇಳ್ಕೊಂಡಿರ್ತೀರಾ ಅದು ಕೆಟ್ಟದ್ದೋ ಒಳ್ಳೇದು ಅದಂತೂ ಹಾಗೆ ಆಗುತ್ತಂತೆ. ಯಪ್ಪ, ಸಾವಿರಾರು ಜನ ಬಂದು ಸನ್ನಿಧಿಲಿ ಅಡಿಗೆ ಮಾಡಿ ದೇವರಿಗೆ ಎಡೆ ಇಟ್ಟು ಊಟ ಮಾಡ್ಕೊಂಡು ಒಳ್ಳೆ ಮನಸ್ಸಿಂದ ಹೊರಡ್ತಾರಂತೆ. ಯಾರ್ಯಾರೆಲ್ಲ ಈ ಸನ್ನಿಧಿಗೆ ಹೋಗಿದ್ದೀರಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.